We have Mr. Rohan Bharatchandra, co-founder, Dr. Bharatchandra Institute. He is a Masters of Banking and Finance from Monash University, Australia. He has been conducting workshops on stock markets and personal finance for the last 14 years in India, Dubai, Bahrain and other countries, and has addressed more than 10 lakh investors so far. He is an AMFI registered mutual fund distributor also. He has completed multiple certification courses of National Stock Exchange. He is one of the youngest person in the country to conduct public workshops on investing in the stock markets and managing personal finance. He is the co-creator of 2 YouTube channels on stock market and personal finance, Dr. Bharatchandra Institute Kannada and Dr. Bharatchandra and Rohan Chandra, with more than 3 lakh subscribers with total video views of more than 4.5 crores. ರೋಹನ್ ಭರತ್ಚಂದ್ರ ಅವರೇ ಲೈನಲ್ಲಿದ್ದೀರಾ? ನಮಸ್ಕಾರ. 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 ಬಹಳ ಒಂದು ಸಂತೋಷ ಆಯಿತು. ನೀವು ಬೆಂಗಳೂರಲ್ಲಿಲ್ಲ, ಚೆನ್ನೈಗೆ ಹೋದರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಲೈನಲ್ಲಿ ಬಂದಿದ್ದೀರಿ. ನಿಮಗೆ ನಮ್ಮ ಏನು ಹೇಳ್ತಾರೆ ಅದಕ್ಕೆ ನಾವು ನಿಮಗೆ ಆಭಾರಿ. ಇಂದಿನ ವಿಷಯ ಬಿಲ್ಡ್ ಯುವರ್ ಪೋರ್ಟ್ಫೋಲಿಯೋ ವಿತ್ ಪ್ರಾಪರ್ ಅಸೆಟ್ ಅಲೋಕೇಶನ್. We have 2 resource persons in studio, Dr. Chandrakant Bhatt, founder of NRI Money Clinic, and Jairaj, manager of Bajaj Capital, Mangalore. So, to add ice to the cake, you are in our program also. Can you just share few views on building portfolio and asset allocation? ನಾರ್ಮಲ್ ಆಗಿ ನಾವು ಇನ್ವೆಸ್ಟರ್ಸ್ ನೋಡ್ತೀವಿ, ವೇರಿಯಸ್ ಏಜಸ್ ಅಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ. ಅವ್ರು ಎಲ್ಲರಿಗೂ ಏನಾಗಿದೆ, ಎಸ್ಪೆಷಲಿ ಲಾಸ್ಟ್ ಒಂದು 3 to 5 years ಇಂದ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ತುಂಬಾ ಪ್ರಾಫಿಟಬಲ್ ಅಂತ ಒಂದು ಅವೇರ್ನೆಸ್ ಬಂದಿದೆ. ಸೊ ಅವರ ಉದ್ದೇಶ ಏನಿರ್ತದೆ ಅಂದ್ರೆ, ನನ್ನ ಎಲ್ಲಾ ಸೇವಿಂಗ್ಸ್ ಅನ್ನ ನಾನು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತೀನಿ ಅಂತ. ಅದು ತಪ್ಪಾಗತ್ತೆ. ಯಾಕಂದ್ರೆ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಆಗ್ಬಿಡ್ತದೆ. ಅವಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಡೈವರ್ಸಿಫಿಕೇಶನ್ ಇರಲೇಬೇಕು. ಅಸೆಟ್ ಅಲೋಕೇಶನ್ ಅದಿರೋದು ಏನಂದ್ರೆ, ನಮ್ಮ ಎಲ್ಲಾ ಸೇವಿಂಗ್ಸ್ ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಇರಬಾರ್ದು. ಅದು ಎಲ್ಲಾನು ನಾನು ಗೋಲ್ಡ್ ಅಲ್ಲಿ ಹಾಕ್ತೀನಿ, ಎಲ್ಲಾನು ಸ್ಟಾಕ್ ಮಾರ್ಕೆಟ್ ಹಾಕ್ತೀನಿ, ಎಲ್ಲಾನು ನಾನು ರಿಯಲ್ ಎಸ್ಟೇಟ್ ಹಾಕ್ತೀನಿ, ತಪ್ಪಾಗುತ್ತೆ. ಅದನ್ನ ಅಸೆಟ್ ಅಲೋಕೇಶನ್ ಮಾಡ್ಬೇಕಂದ್ರೆ, ಈಗ ಒಂದು ಸ್ವಂತ ಮನೆ ತಗೋಬೇಕಂದ್ರೆ ಮೇ ಬಿ ನಮ್ಮ ಒಂದು ಟೋಟಲ್ ಆಸ್ತಿಯಲ್ಲಿ ಯಾವತ್ತೊಂದ್ ದಿವಸ ನಾವು ಮನೆ ತಗೊಳ್ಳುವಾಗ 50% 60% ರಿಯಲ್ ಎಸ್ಟೇಟ್ ಅಲ್ಲಿ ಇರುತ್ತೆ. ಸೊ 50% ವಿ ಕನ್ಸಿಡರ್ ಆಸ್ ಅ ರೀಸನಬಲ್ ಪರ್ಸೆಂಟೇಜ್ ಔಟ್ ಆಫ್ ದ ಟೋಟಲ್ ಅಸೆಟ್ಸ್ ಇನ್ ರಿಯಲ್ ಎಸ್ಟೇಟ್. ಮತ್ತೆ ಇನ್ನೊಂದು 10% ಬ್ಯಾಂಕು, PPF, ಪೋಸ್ಟ್ ಆಫೀಸ್ ಈ ತರ ಲಿಕ್ವಿಡ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಗೋಲ್ಡ್, ಮತ್ತೆ ಸ್ಮಾಲ್ ಅಮೌಂಟ್ ಇನ್ ಇನ್ಶೂರೆನ್ಸ್ ಆಲ್ಸೋ. ಸೊ 5% ಇನ್ ದಿಸ್. ಅದ ರಿಮೈನಿಂಗ್ ಏನೊಂದು ಅಪ್ರಾಕ್ಸಿಮೇಟ್ಲಿ 30-35% ಬಾಕಿ ಇದೆ 100 ಅಲ್ಲಿ ನೀವು ಐದರ್ ಯು ಕ್ಯಾನ್ ಡೂ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ ಆರ್ ಅ ಕಾಂಬಿನೇಷನ್ ಆಫ್ ಬೋತ್. ಬಟ್ ದಿಸ್ ಡಿವಿಷನ್ ಆಗ್ಲೇಬೇಕು. ಏನಾಗುತ್ತೆ, ಜನರಿಗೆ ಅವರು ತುಂಬಾ ಬುಲ್ಲಿಶ್ ಇರ್ತಾರೆ. ಇನ್ಫ್ಯಾಕ್ಟ್ ನಾವು ಕೆಲಸದ ನಾವು ಜೋಕ್ ಮಾಡ್ತಾ ಇರ್ತೀವಿ, ಇನ್ವೆಸ್ಟರ್ಸ್, ರಿಟೇಲ್ ಇನ್ವೆಸ್ಟರ್ಸ್ ಎಷ್ಟು ಬುಲ್ಲಿಶ್ ಇದಾರೆ ಅಂದ್ರೆ, ಮೇ ಬಿ ಈ ಫಂಡ್ ಮ್ಯಾನೇಜರ್ಸ್ ಅಥವಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ವರ್ತ್ 10,000 20,000 crores ಅವರು ಅಷ್ಟು ಬುಲ್ಲಿಶ್ ಇರಲ್ಲ ಮಾರ್ಕೆಟ್ ಬಗ್ಗೆ. ಇವರು ಬುಲ್ಲಿಶ್ ಇರ್ತಾರೆ. ಎಲ್ಲಾ ಸೇವಿಂಗ್ಸ್ ಅನ್ನ ಅಲ್ಲೇ ಹಾಕ್ತಾರೆ. ಮತ್ತೆ ಮಾರ್ಕೆಟ್ ಕೆಳಗಿರುವಾಗ ಮಾರ್ಕೆಟ್ ಸರಿ ಇಲ್ಲ ಅಂತ ಬೈಯೋದು. ಸೊ ಅದು ಆಗ್ಬಾರ್ದಂದ್ರೆ, ನನಗೆಲ್ಲಾನು ಒಂದು ರೀಸನಬಲ್ ಅಮೌಂಟ್ಸ್ ಅಲ್ಲಿ ಇರುವಾಗ ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ನನ್ನ ಕೆಲಸದಲ್ಲಿ ನಾನು ಬಿಸಿ ಇರ್ತೀನಿ, ಬಿಸ್ನೆಸ್ ಅಲ್ಲಿ ಬಿಸಿ ಇರ್ತೀನಿ, ಅಂಡ್ ಐ ವಿಲ್ ಇನ್ವೆಸ್ಟ್ ಸಮ್ ಪೋರ್ಷನ್ ಆಫ್ ಮೈ ಮನಿ ಫಾರ್ ಮೈ ಫ್ಯೂಚರ್, ಫಾರ್ ಮೈ ರಿಟೈರ್ಮೆಂಟ್ ಆರ್ ಅದರ್ ಗೋಲ್ಸ್ ಇನ್ ಲೈಫ್. ಅಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವನ್, ನೋಬಡಿ ವಾಂಟ್ಸ್ ಟು ಡೈ ಅಲ್ವಾ? ಕರೆಕ್ಟ್. ಅದೇ ಹೇಳಿದಾಗ ಅದಕ್ಕೆ ಅಪ್ ಅಂಡ್ ಡೌನ್ ನೋಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅಪ್ ಅಂಡ್ ಡೌನ್ ಅವರಿಗೆ ದಿನ FD ತರ ಯಾವ ತರ ಇಂಟ್ರೆಸ್ಟ್ ದಿನ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ, ಅದೇ ತರ ಸ್ಟಾಕ್ ಮಾರ್ಕೆಟ್ ದಿನ ಮೇಲೆ ಹೋಗ್ಬೇಕಂತ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋದಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಮಾರ್ಕೆಟ್ ಡೌನೇ ಉಂಟು, ಇನ್ನೂ ಆ ಹೈಯೆಸ್ಟ್ ಲೆವೆಲ್ ಇಂದ ಡೌನ್ ಉಂಟು. ಸೊ ಆವಾಗ ಪೀಪಲ್ ಲೂಸ್ ದಿ ಪೇಷನ್ಸ್, ಡಿಸಿಪ್ಲಿನ್ ಹೋಗುತ್ತೆ. SIP ಸ್ಟಾಪ್ ಮಾಡೋದು ಅಥವಾ ದುಡ್ಡು ಇರೋದನ್ನ ಸ್ಟಾಕ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ ಇಲ್ಲಿ ಇರೋದನ್ನ ಸೇಲ್ ಮಾಡೋದು, ಇದೆಲ್ಲ ಕಾಮನ್ ಮಿಸ್ಟೇಕ್ಸ್ ವಿಚ್ ಆರ್ ಡೂಯಿಂಗ್, ವಿಚ್ ಅವ್ರಿಗೂ ಗೊತ್ತಿರ್ಬೋದು ಇದು ತಪ್ಪಂತ. ಬಟ್ ಅದು ಪ್ಯಾನಿಕ್ ಅಲ್ಲಿ ಆಟೋಮ್ಯಾಟಿಕ್ಲಿ ಅದು ಮಾಡ್ಬಿಡ್ತಾರೆ. ಸೊ ನಾವು ಯಾವಾಗ್ಲೂ ಹೇಳ್ತೀವಿ, ನೀವು ಯಾವ ಫಂಡ್ ಅಲ್ಲಿ ಹಾಕ್ತೀರಿ, ಯಾವ ಸ್ಟಾಕ್ ಅಲ್ಲಿ ಹಾಕೋದು ಅದು ಇಂಪಾರ್ಟೆಂಟ್ ಅಲ್ಲ.
ನೀವು ಅದನ್ನ ಎಷ್ಟು ಲೆವೆಲ್ ಅಲ್ಲಿ ನಿಮ್ಮ ಬಿಹೇವಿಯರ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬರ್ತದೆ, ಅದು ನಿಮಗೆ ಸಕ್ಸಸ್ ಕೊಡೋ ಒಂದು ವಿಷಯ. ನೀವು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಬೆಸ್ಟ್ ಫಂಡ್, ಬೆಸ್ಟ್ ಸ್ಟಾಕ್, ಅಂಡ್ ಯು ವಿಲ್ ಸ್ಟಿಲ್ ಮೇಕ್ ಲಾಸ್ ಇನ್ ದ ಮಾರ್ಕೆಟ್. Okay. What is your opinion about investment in gold? Now for the last 2 years, there is a aggressive, what you can spike in the gold prices. ಹೌದು. ಲಾಸ್ಟ್ 2 ವರ್ಷದ ಮುಂಚೆ ಇನ್ವೆಸ್ಟ್ ಮಾಡಿದವರು more than 30-40% ರಿಟರ್ನ್ಸ್ ದೇ ಹ್ಯಾವ್ ರೀಪ್ ನೌ. Now whether it is time to exit or whether they can still stay invested or they can still invest. Can you just brief? ನಾನು ಅವಾಗ ಹೇಳಿದಾಗೆ ಗೋಲ್ಡ್ ಶುಡ್ ಬಿ ಸಮ್ ಸ್ಮಾಲ್ ಪರ್ಸೆಂಟೇಜ್ ಆಫ್ ಯೋರ್ ಟೋಟಲ್, ಮೇ ಬಿ ಈವನ್ ಇಫ್ ಇಟ್ ಇಸ್ 10% ಆಫ್ ಯೋರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ದು 10% ನಾನು ಗೋಲ್ಡ್ ಗೆ ಎಕ್ಸ್ಪೋಜರ್ ಕೊಡ್ತಂದ್ರೂ ಅಂದ್ರೂ ಪರವಾಗಿಲ್ಲ. ಬಟ್ ದಟ್ ಆಲ್ಸೋ ಐಡಿಯಲಿ ಸ್ಪೀಕಿಂಗ್ ಡಿಜಿಟಲ್ ಗೋಲ್ಡ್ ಅಥವಾ ETF ಅಂತೆಲ್ಲ ಬರ್ತದೆ, ಅದರಲ್ಲಿ ಆನ್ಲೈನ್ ಅಲ್ಲಿ ನಾನು ಗೋಲ್ಡ್ ಇಂದ ಅಪ್ರಿಸಿಯೇಷನ್ ಮಾಡ್ಬೇಕಂತಿದ್ರೆ, ಈಗ ಜ್ಯುವೆಲ್ರಿ ತಗೊಳ್ಳೋದು ಬೇರೆ, ಇದು ಗೋಲ್ಡ್ ಇಂದ ಅಪ್ರಿಸಿಯೇಷನ್ ಮಾಡ್ತಾ ಅಂತಿದ್ರೆ ಡಿಜಿಟಲಿ ಯು ಹ್ಯಾವ್ ಟು ಇನ್ವೆಸ್ಟ್ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತೆಲ್ಲ ಬರುತ್ತೆ, ಅದ್ರಲ್ಲಿ ಹಾಕಿ ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಅ ಲಾಂಗ್ ಪೀರಿಯಡ್. ಈಗ ಕೆಲವು ಸತಿ there will be very few people who have invested 2 years back and they have made the profit. ಬಾಕಿಯವರೆಲ್ಲ ಸುಮಾರು ವರ್ಷ ಇಟ್ಕೊಂಡು ಈಗ ಅವ್ರಿಗೆ ಏನೋ ಪ್ರಾಫಿಟ್ ಕಾಣಿಸ್ತಾ ಇರ್ತದೆ, ಮಿಡ್ಲ್ ಅಲ್ಲಿ ಎಷ್ಟೋ ಪೀರಿಯಡ್ ಅಲ್ಲಿ ಡಲ್ ಇರ್ತದೆ. ಸೊ ಮೈ ಆಲ್ವೇಸ್ ಸಜೆಷನ್ ಇಸ್ ನೆವರ್ ಲುಕ್ ಎಟ್ 1 year, 2 years, 3 years horizon. You have to look at a long period and some portion of my money is in gold. I will ಕಂಟಿನ್ಯೂ ಟು ಇನ್ವೆಸ್ಟ್. ಅದು ಡೌನ್ ಇರುವಾಗಲೂ ಇನ್ವೆಸ್ಟ್ ಮಾಡ್ತೀನಿ, ಹೈಯರ್ ಹೋಗಿ ಇನ್ವೆಸ್ಟ್ ಮಾಡ್ತೀನಿ. ಒಂದು 10 ವರ್ಷದಲ್ಲಿ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಬ್ಯಾಂಕ್ FD ಗಿಂತ ಜಾಸ್ತಿ ಬರಬೇಕು, ಇಷ್ಟೊಂದು ಏನೋ ಒಂದು ರೀಸನಬಲ್ ಎಕ್ಸ್ಪೆಕ್ಟೇಷನ್ ಇದ್ರೆ ಅದು ವರ್ಕೌಟ್ ಆಗುತ್ತೆ. ನೀವು ಇಫ್ ಯು ಆರ್ ಟ್ರೈಯಿಂಗ್ ಟು ಟೈಮ್ ದ ಮಾರ್ಕೆಟ್, ವೆದರ್ ಇಟ್ ಇಸ್ ಸ್ಟಾಕ್ ಮಾರ್ಕೆಟ್ ಆರ್ ಗೋಲ್ಡ್, ಯು ಮೇ ಸೆಲ್ ನೌ ಅಂಡ್ ದೆನ್ ಯು ಮೇ ಫೀಲ್ ಬ್ಯಾಡ್ ದಟ್ ಯು ಆರ್ ರಿಪೆಂಡಿಂಗ್, ಆರ್ you may sell everything, you may not sell and then it may fall further. So our mistakes definitely we are bound to make. But generally speaking, ಈಗ ಮಾರ್ಕೆಟ್ ಗೋಲ್ಡ್ ಇಷ್ಟು ರೇಟ್ ಮೇಲೆ ಹೋದ್ಮೇಲೆ ದೇರ್ ಇಸ್ ಅ ಹೈಯರ್ ಚಾನ್ಸ್, ಐ ಫೀಲ್ ಹೈಯರ್ ಚಾನ್ಸ್ ಆಫ್ ಇಟ್ ಕರೆಕ್ಟಿಂಗ್. ಆಲ್ರೆಡಿ ಸ್ವಲ್ಪ ಕರೆಕ್ಟ್ ಆಗಿದೆ, ಒಂದು 5% ಬಿದ್ದಿದೆ ಒಂದು 2-3 ವಾರದಲ್ಲಿ. ಬಿಕಾಸ್ ಮಾರ್ಕೆಟ್ ಹ್ಯಾಸ್ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಲಿಂಗರ್ಡ್ ಫಾರ್ ಅ ಲಾಂಗ್ ಟೈಮ್ ಇನ್ ಲೋವರ್ ಲೆವೆಲ್, ಸೊ ದ್ಯಾಟ್ ಮೇ ಅಪ್ರಿಶಿಯೇಟ್ ಮೋರ್. Gold may fall for some period, for some duration, but over the period, gold has given better returns than bank FD. It has given slightly lesser returns than good mutual funds or good stocks. So ಅದಕ್ಕೆ ಒಂದು ಪ್ಲೇಸ್ ಉಂಟು ಇದರಲ್ಲಿ ನಮ್ಮ ಪೋರ್ಟ್ಫೋಲಿಯೋಲಿ, ಬಟ್ ನಾಟ್ ಎವ್ರಿಥಿಂಗ್ ಇನ್ ಗೋಲ್ಡ್ ಥಿಂಕಿಂಗ್ ದಟ್ ಜಸ್ಟ್ ಬಿಕಾಸ್ ಇಟ್ ಹಸ್ ಗಾನ್ ಇನ್ ದ ಲಾಸ್ಟ್ 2 years ತುಂಬಾ ರಿಟರ್ನ್ಸ್ ಬರ್ತದೆ ಅಂತ. All that glitters is not gold. Gold always glitters, but all that glitters is not gold. Alwa? ಹೌದೌದು, very well said. And you should never see the last 1-2 years and take any investment decision. ಈಗ ಲಾಸ್ಟ್ 1 year ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತ ಕಾಣಿಸ್ತದೆ, ಬಟ್ ಇನ್ ಫ್ಯಾಕ್ಟ್ ದಟ್ ಕುಡ್ ಬಿ ಅ ರೀಸನ್ ಟು ಇನ್ವೆಸ್ಟ್ ಬಿಕಾಸ್ ಇಟ್ ಮೇ ಅಪ್ರಿಶಿಯೇಟ್ ಇನ್ ದ ನೆಕ್ಸ್ಟ್ 1-2 years. ಬಟ್ ಅದೇ ತರ ಗೋಲ್ಡ್ ತುಂಬಾ ಮೇಲ್ ಹೋಗಿದೆ ಅಂತ ನೀವು ಇನ್ವೆಸ್ಟ್ ಮಾಡಬಹುದು, ಅದು ಮೇಲ್ ಹೋಗಿದೆ ಅಂತ ಕರೆಕ್ಷನ್ ಆಗಿ ಕೆಳಗೆ ಬರ್ಬೋದು. ದೆನ್ ಮೆನಿ ಇನ್ವೆಸ್ಟರ್ಸ್ ಆರ್ ನಾಟ್ ಹ್ಯಾವಿಂಗ್ ದಟ್, ಏನ್ ಹೇಳ್ತಾರೆ, ಆ ಹೋಲ್ಡಿಂಗ್ ಪವರ್ ಇಲ್ಲ, ಕೆಳಗೆ ಬಿದ್ದು ಕೂಡಲೇ ಅಯ್ಯೋ ಬಿತ್ತು ನಾನು ಸೇಲ್ ಮಾಡ್ಬಿಡ್ತೇನೆ ಅಂತ ಲಾಸ್ ಅಲ್ಲೇ ಸೇಲ್ ಮಾಡೋ ಸಿಚುವೇಶನ್ಸ್ ಬರ್ತದೆ. ಸೊ ಬೆಟರ್ ಜಸ್ಟ್ ಲೈಕ್ ಹೌ ಯು ವಿಲ್ ಡೂ SIP ಇನ್ ಮ್ಯೂಚುವಲ್ ಫಂಡ್ ಆರ್ ಈವನ್ ಇನ್ ಸ್ಟಾಕ್ಸ್, ಅದೇ ತರ SIP ರೀತಿಯಲ್ಲೇ ಮಂತ್ಲಿ ಗೋಲ್ಡ್ ಅಲ್ಲೂ ಹಾಕಿ, ಬೇಕಾದ್ರೆ ನಿಮಗೆ ಅದರಿಂದ ಸ್ವಲ್ಪ ಪ್ರಾಫಿಟ್ ಬರಬೇಕು, ನಾನು ಎಲ್ಲಾ ದುಡ್ಡನ್ನ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಅಲ್ಲಿ ಹಾಕಲ್ಲ, ಸ್ವಲ್ಪ FD ಸ್ವಲ್ಪ ಇದರಲ್ಲಿ ನಾನು ಗೋಲ್ಡ್ ಅಲ್ಲೂ ಹಾಕ್ತಾನೆ, ಇಟ್ ಇಸ್ ಬೆಟರ್ ದೆನ್ FD ಅಂತ ಒಂದು ಉದ್ದೇಶದಿಂದ ಹಾಕಿದ್ರೆ ಅದರಲ್ಲೂ ನಿಮಗೆ ಡೀಸೆಂಟ್ ರಿಟರ್ನ್ಸ್ ಬರುತ್ತೆ. ಬಟ್ ಡೋಂಟ್ ಪುಟ್ ಎವ್ರಿಥಿಂಗ್ ಇನ್ ಒನ್ ಪ್ಲೇಸ್ ಜಸ್ಟ್ ಬಿಕಾಸ್ ಸಮ್ ರೀಸೆಂಟ್ ರಿಟರ್ನ್ಸ್ ಆರ್ ಗುಡ್. ಅದು ಯಾವುದೇ ಮಾರ್ಕೆಟ್ ಇರಲಿ. ವಾಟ್ ಈಸ್ ಯುವರ್ advice or suggestion to senior citizens? Senior citizens ಗೆ what we have seen in the last few years ಅಂದ್ರೆ FD ರೇಟು ವರ್ಷ ಸ್ವಲ್ಪ ಕಮ್ಮಿನೇ ಆಗ್ತಾ ಉಂಟು. ಬಟ್ ಮೋಸ್ಟ್ ಆಫ್ ಸೀನಿಯರ್ ಸಿಟಿಸನ್ಸ್ ಡೋಂಟ್ ನೋ ದೇರ್ ಆರ್ ಅದರ್ ಆಪ್ಷನ್ಸ್ ಅಪಾರ್ಟ್ ಫ್ರಮ್ FD. ಸೊ FD ಅಲ್ಲಿ ಅವ್ರಿಗೊಂದು 7-8% ಬರ್ಬೋದು, ಟ್ಯಾಕ್ಸ್ ಕಟ್ಬೇಕಾಗುತ್ತೆ, ಬಾಕಿ ಜಾಸ್ತಿ ಉಳ್ಕೊಳ್ಳಲ್ಲ, ರಿಟರ್ನ್ಸ್ ವೈಸ್ ಅಪ್ರಿಸಿಯೇಷನ್ ಆಗ್ತಾ ಇರೋದಿಲ್ಲ. ಬಟ್ ಅವರಿಗೆ ರಿಸ್ಕ್ ಅಪೆಟೈಟ್ ಇರ್ತದೆ, ಕೆಲವರಿಗೆ ಒಳ್ಳೆ ಅಮೌಂಟ್ ಇರ್ತದೆ, ಇದು ಅವರ ರಿಟೈರ್ಮೆಂಟ್ ಕಾರ್ಪಸ್, ಅವರಿಗೆ ದೇ ಕ್ಯಾನ್ ಟೇಕ್ ಸಮ್ ಅಮೌಂಟ್ ಆಫ್ ರಿಸ್ಕ್ ಫಾರ್ ಸ್ಮಾಲ್ ಅಮೌಂಟ್. ನಾವೇನ್ ಹೇಳ್ತೇವೆ ಅಂದ್ರೆ ಈ ಸೀನಿಯರ್ ಸಿಟಿಸನ್ಸ್ ಗೆ ಸ್ಮಾಲ್ ಅಮೌಂಟ್ ಗೆ ಅವ್ರು ಸ್ವಲ್ಪ ಜಾಸ್ತಿ ರಿಸ್ಕ್ ತಗೋಬಹುದು, ಬಿಗ್ ಅಮೌಂಟ್ ಗೆ ಕಮ್ಮಿ ರಿಸ್ಕ್ ತಗೊಳ್ಳಿ. ಸೊ ಕಮ್ಮಿ ರಿಸ್ಕ್ ಮೇ ಬಿ ಬ್ಯಾಂಕ್ FD, ಪೋಸ್ಟ್ ಆಫೀಸ್ ಡೆಪಾಸಿಟ್, ಸೀನಿಯರ್ ಸಿಟಿಸನ್ ಸ್ಕೀಮ್ ಅಂತ ಬರ್ತದೆ, ಅದ್ರಲ್ಲಿ ಹಾಕ್ಬೋದು. ಸ್ವಲ್ಪ ಅಮೌಂಟ್ ಅಂದ್ರೆ ಅವ್ರದ್ದು ₹100 ರಿಟೈರ್ಮೆಂಟ್ ಸೇವಿಂಗ್ಸ್ ಅಂತ ಕಾರ್ಪಸ್ ಅಂತಿದ್ರೆ ಮೇ ಬಿ 10% ದೇ ಕ್ಯಾನ್ ಇವನ್ ಇನ್ವೆಸ್ಟ್ ಇನ್ ಲೋ ರಿಸ್ಕ್ ಮ್ಯೂಚುವಲ್ ಫಂಡ್ಸ್. ಅಂದ್ರೆ ಕೆಲವುದು ಕನ್ಸರ್ವೇಟಿವ್ ಹೈಬ್ರಿಡ್ ಅಂತ ಬರುತ್ತೆ, ವೇರ್ ದ ಎಕ್ಸ್ಪೋಜರ್ ಟು ಸ್ಟಾಕ್ ಮಾರ್ಕೆಟ್ ಇಸ್ ಲೆಸ್.
ಬಟ್ ಅದರಲ್ಲಿ ಒಂದು ಬ್ಯಾಂಕ್ ಎಫ್ಡಿಗಿಂತ 1% ಜಾಸ್ತಿ ಬರೋ ಚಾನ್ಸಸ್ ಉಂಟು ಹಿಸ್ಟಾರಿಕಲಿ ನೋಡಿದ್ರೆ. ಸ್ವಲ್ಪ ಅಮೌಂಟ್ ದೇ ಕ್ಯಾನ್ ಮೇ ಬಿ ಇವನ್ ಇನ್ವೆಸ್ಟ್ ಇನ್ ಲಾರ್ಜ್ ಕ್ಯಾಪ್ ಫಂಡ್. ಅವ್ರಿಗೆ ಒಂದು 5 ವರ್ಷ ನನಗೆ ಇದು ದುಡ್ಡು ಬೇಡ, ಸ್ವಲ್ಪ ಮಲ್ಟಿಪ್ಲೈ ಆಗ್ಲಿ ಅಂತಿದ್ರೆ ಆ ತರನು ಸ್ಮಾಲ್ ಅಮೌಂಟ್ ಅವ್ರ ಹತ್ರ 1 ಕೋಟಿ ಇದ್ರೆ ಅದರಲ್ಲಿ ಒಂದು 5 ಲಕ್ಷ ಈ ತರ ಆರಾಮಾಗಿ ಹಾಕ್ಬೋದು. ಅಟ್ಲೀಸ್ಟ್ ಆ 5-10 ಲಕ್ಷಕ್ಕೆ ಅವರಿಗೆ they can expect a higher percentage returns than putting everything in FD, getting low returns and then saying that ಇದು ರಿಟರ್ನ್ಸ್ ಸಾಕಾಗ್ತಾ ಇಲ್ಲ, ದುಡ್ಡು ಜಾಸ್ತಿ ಆಗ್ತಾ ಇಲ್ಲ, ಇನ್ಫ್ಲೇಷನ್ ತುಂಬಾ ಜಾಸ್ತಿ ಉಂಟು, ಖರ್ಚು ಜಾಸ್ತಿ ಉಂಟು ಅಂತ ಆ ಫೀಲಿಂಗ್ ಬರೋ ಬದಲು ಸ್ವಲ್ಪ ದೇ ಶುಡ್ ಗೆಟ್ ಮೋರ್ ಅವೇರ್ನೆಸ್. ಮೇ ಬಿ ದೇ ಶುಡ್ ಟೇಕ್ ದ ಹೆಲ್ಪ್ ಆಫ್ ದೇರ್ ಚಿಲ್ಡ್ರನ್ ಇಫ್ ದೇ ಆರ್ ಲಿಟಲ್ ಫೈನಾನ್ಷಿಯಲಿ ಲಿಟ್ರೇಟ್, ಅಥವಾ ಯಾರಾದ್ರೂ ಎಕ್ಸ್ಪರ್ಟ್ಸ್ ಅವ್ರ ಹತ್ರ ಮಾತಾಡ್ಕೊಂಡು, ಅಡ್ವೈಸರ್ ಹತ್ರ ಮಾತಾಡ್ಕೊಂಡು ದೇ ಶುಡ್ ಎಕ್ಸ್ಪ್ಲೋರ್, ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್ ನನಗೆ ಈ ತರ ಆಪ್ಷನ್ಸ್ ಉಂಟು, ನಾನು ಇದು ತಗೋಬಹುದಾ ಇಲ್ವಾ ಅಂತ ಫೈನಲ್ ಡಿಸಿಷನ್ ಅವ್ರು ಮಾಡ್ಬೋದು. ಓಕೆ, ಬಹಳ ಉತ್ತಮವಾಗಿ ಇನ್ ಬ್ರೀಫ್ ಯು ಆರ್ ಎಕ್ಸ್ಪ್ಲೈನ್ಡ್ ಅಬೌಟ್ how to build your portfolio and with proper asset allocation. Mr. Rohan Bharat Chandra, nimage on behalf of our Namma Kudla channel and all our viewers, thank you very much for spreading your words of wisdom with our viewers. Thank you very much. Thank you very much, and my hello and namaskaraಗಳು to all the guests on the show today, program today. Thank you very much. Thank you.